ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಇದು ಸಬೀನಾ ಪೌಡ್ರ್ ಇಟ್ಕೊಂಡಿದ್ದೀನಿ. ಏನಕ್ಕೆ ಅಂತ ನೀವು ಅನ್ಕೋಬೋದು, ಏನಕ್ಕೆ ಅಂತಲೂ ಕೇಳ್ಬೋದು. ಹಂಗೇ ನೋಡಿ, ಇದು ಸ್ವಲ್ಪ ಹೋಗಿರೋ ಅಂಥ ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ. ಈಗ ದೇವ ಪೂಜೆ ಸಾಮಾನು ತೊಳಿಬೇಕು ಅಂತಂದರೆ ಹುಣಸೆಹಣ್ಣೆ ಬೇಕು ಅಂತ ಏನು ಕಾಯಬೇಕಾಗಿಲ್ಲ ಅಲ್ವಾ. ಸಬೀನಾ ಪೌಡ್ರು ಮತ್ತು ನಿಂಬೆಹಣ್ಣಿದ್ರೆ ಸಾಕು. ಇದನ್ನು ಹಾಕ್ಬಿಟ್ಟು ಪಳಪಳ ಅಂತ ತೊಳೆಯೋದು, ಅದು ಎಷ್ಟು ಚೆನ್ನಾಗಿ ಹೊಳೆಯುತ್ತೆ ಅಂತಂದರೆ ತೊಳೆದ್ರೆ ಅದು ಯಾವ ಥರ ಅಂತ ತೋರಿಸ್ತೀನಿ ಬನ್ನಿ. ಮೊದಲು ಇದಕ್ಕೆ ನಿಂಬೆಹಣ್ಣ ಹಿಂಡ್ಕೊಂಡ್ಬಿಡ್ತೀನಿ. ಹಿಂಗೆ ನಿಂಬೆಹಣ್ಣು ರಸ ತೊಗೊಂಡ್ಬಿಡ್ತೀನಿ. ನಿಂಬೆಹಣ್ಣಿನ ರಸ ತಗೊಂಡಾಗಿದೆ, ಮಿಕ್ಸ್ ಮಾಡ್ಕೊಬಿಡೋಣ. ಈಗ ಇದನ್ನು ಎಲ್ಲ ಮಿಕ್ಸ್ ಆಗಿದೆ. ಈಗ ಪೂಜೆ ಸಾಮಾನು ನೋಡಿ, ಬಿಂದಿಗೆ ಇದು ಇಲ್ಲೆಲ್ಲ ಕರೆ ಇದೆ ನೋಡಿ, ಇಲ್ಲೆಲ್ಲ ಕರೆ ಇದೆ ನೋಡಿ, ಕಾಣಿಸ್ತಿದೆಯಾ ಕರೆ ನಿಮಗೆ? ಇದೆಲ್ಲನೂ ಹೋಗಿಸಿ ಈಗ ಅದು ಮಿಕ್ಸ್ ಮಾಡಿ ಇಟ್ಟಿದ್ದೀನಲ್ವ ಸಬೀನಾ ಪೌಡ್ರ್ ಜೊತೆಲಿ ನಿಂಬೆಹಣ್ಣು, ಇದೆಲ್ಲ ಉಜ್ಜಿ ಯಾವ ಥರ ಪಳಪಳ ಅಂತದೆ ಅಂತ ತೋರಿಸ್ತೀನಿ ನಿಮ್ಗೆ. ಇವಾಗ ಹುಣಸೆಹಣ್ಣೆ ಬೇಕಾಗಿಲ್ಲ ಇದಕ್ಕೆ ಪೂಜೆ ಸಾಮಾನು ತೊಳಿಬೇಕು ಅಂತ ಅಂದರೆ. ನೋಡಿ, ಕರೆ ಕಾಣಿಸ್ತಿದೆಯಾ? ಇಲ್ಲಿ ಒಂದು ಚೂರು ಕರೆ ಇಲ್ಲ. ಪೂರ್ತಿ ತೊಳೆದು ತೋರಿಸ್ತೀನಿ ನಿಮಗೆ. ನೋಡಿ, ಸಬೀನಾ ಪೌಡ್ರಿಗೆ ನಿಂಬೆಹಣ್ಣು ಹಾಕಿ ಬೆಳಗೋದ್ರಿಂದ ಒಂದು ಚೂರು ಕಲೆ ಇಲ್ಲ. ಎಷ್ಟು ಚೆನ್ನಾಗಿ ನೀಟಾಗಿ ಕ್ಲೀನ್ ಆಯಿತು ಅಂತ. ಪೂಜೆ ಸಾಮಾನು ತೊಳಿಬೇಕು ಅಂದರೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದೇ ಥರ ಎಲ್ಲ ಪೂಜೆ ಸಾಮಾನು ತೊಳೆದು ತೋರಿಸ್ತೀನಿ ಯಾವ ಥರ ಕ್ಲೀನಾಗಿ ಕ್ಲಿಯರ್ ಆಗಿದೆ ಅಂತ ಅಂದ್ಬಿಟ್ಟು. ಒಂದು ಚೂರು ಕಲೆ ಕಾಣಿಸ್ತಿಲ್ಲ ನೋಡಿ.